ಚಾಕ್ಲೇಟ್ ಮೆಲ್ಟ್ ಆದ್ರಷ್ಟೇ ನಮಗೆ ಈ ತರ ಫಡ್ಜ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಚಾಕ್ಲೇಟ್ ಇದನ್ನ ಮಾಡ್ಕೊಂಡಿದ್ದೇವಲ್ಲ, ಇದನ್ನ ಇದಕ್ಕೆ ಹಾಕೊಳ್ಳೋಣ. ಚಾಕ್ಲೇಟ್ ಫಡ್ಜ್ ರೆಡಿ ಆಗಿದೆ. ಹಲೋ, ನಮಸ್ಕಾರ. ನಾನು ಸಂಗೀತ ಅಡುಗೆ ಮನೆಯಿಂದ. ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಯಾವ ರೆಸಿಪಿ ಅಂದ್ರೆ ಇವತ್ತು ಚಾಕ್ಲೇಟ್ ಫಡ್ಜ್ ಅಂದ್ರೆ ತುಂಬಾ ಮಕ್ಕಳಿಗೆ ಮನೆಯಲ್ಲಿ ಇಷ್ಟ, ಮೇನ್ ಆಗಿ ಮಕ್ಕಳು ತುಂಬಾ ಇಷ್ಟ ಮಾಡ್ತಾರೆ. ಅದರಲ್ಲಿ ಮತ್ತೆ ಶುಗರ್ ಕಂಟೆಂಟ್ ಇರುವುದಿಲ್ಲ, ಯಾಕಂದ್ರೆ ನಾವು ಶುಗರ್ ಅನ್ನು ಹಾಕುದೇ ಇಲ್ಲ. ಅದಕ್ಕೆ ಆ ಹೊಸ ರೆಸಿಪಿಯನ್ನ ನಿಮ್ಮೊಂದಿಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಇವತ್ತಿನ ಹೊಸ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬ್ಲ್ಯಾಕ್ ಚಾಕ್ಲೇಟ್, ಅನ್ಸಾಲ್ಟೆಡ್ ಬಟರ್, ಕಂಡೆನ್ಸ್ಡ್ ಮಿಲ್ಕ್, ಕ್ರಶ್ಡ್ ಡ್ರೈ ಫ್ರೂಟ್ಸ್, ಹಾಗೆ ಅಲ್ಯೂಮಿನಿಯಂ ಫಾಯಿಲ್. ಗ್ಯಾಸ್ ಅನ್ನ ಸ್ಟವ್ ಹಚ್ಕೊಂಡು ಇದು ನೀರು ಬಿಸಿ ಆಗಬೇಕು. ನೀರು ಬಿಸಿ ಆದ್ಮೇಲೆ ನಾವೇನನ್ನ ಚಾಕ್ಲೇಟ್ ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನ ಇದ್ರ ಮೇಲೆ ಇಟ್ಟು ಅದನ್ನ ಕರಗಿಸ್ಬೇಕು. ಅಂದ್ರೆ ಅದನ್ನ ಮೆಲ್ಟ್ ಆಗುವಾಗೆ ನೋಡ್ಕೊಂಡು ಆಮೇಲೆ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ಕೊಡ್ತೇನೆ. ನೋಡಿ, ಚಾಕ್ಲೇಟ್ ಈಗ ಮೆಲ್ಟ್ ಆಗ್ತಾ ಬರ್ತಾ ಇದೆ. ನೋಡಿದ್ರಲ್ಲ, ನೋಡಿ ಈ ತರ ಮೆಲ್ಟ್ ಆಗಬೇಕು. ಆವಾಗ ಅಂದ್ರಷ್ಟೇ ಚಾಕ್ಲೇಟ್ ಮೆಲ್ಟ್ ಆದ್ರಷ್ಟೇ ನಮಗೆ ಈ ತರ ಫಡ್ಜನ್ನ ಮಾಡ್ಲಿಕ್ಕೆ ಆಗ್ತದೆ. ಸರಿಯಾಗಿ ಚಾಕ್ಲೇಟ್ ಇನ್ನೂ ಗಟ್ಟಿ ಇದ್ದಿದೆ, ಅದು ಇನ್ನೂ ಮೆಲ್ಟ್ ಆಗಲಿ. ಅಲ್ಲಿ ತನಕ ಸ್ವಲ್ಪ ಒಂದು 5 ನಿಮಿಷ ಆಗ್ಬೋದು ಮೆಲ್ಟ್ ಆಗಲಿಕ್ಕೆ. ನೋಡುವ. ನೋಡಿ, ಚಾಕ್ಲೇಟ್ ಫುಲ್ ಮೆಲ್ಟ್ ಆಗಿದೆ. ಈಗ ಇದಕ್ಕೆ ನಾವು ಅನ್ಸಾಲ್ಟೆಡ್ ಬಟರ್, ಸಾಲ್ಟ್ ಇರುವ ಬಟರ್ ಹಾಕ್ಕೊಳ್ಬಾರ್ದು, ಅನ್ಸಾಲ್ಟೆಡ್ ಬಟರನ್ನು ಹಾಕ್ಕೊಳ್ಬೇಕಂದ್ರೆ ಉಪ್ಪಿಲ್ಲದ ಬಟರನ್ನು ನೀವು ಹಾಕ್ಕೊಳ್ಳಿ. ಈ ಥರ ಬಟರ್ ಹಾಕಿದ್ರೆ ಏನಂದರೆ ಚಾಕ್ಲೇಟ್ ಶೈನಿಂಗ್ ಆಗಿ ಬಂದುಬಿಡ್ತದೆ, ತುಂಬ ಶೈನಿಂಗ್. ಮತ್ತು ಈ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಶುಗರ್ ಇದ್ದವರು ಸಮೇತ ತಿನ್ಬೋದು, ಅದೇನು ಹೆಲ್ತಿಗೆ ಒಳ್ಳೆಯದೇ ಆ ಚಾಕ್ಲೇಟ್. ಹಾಗಾಗಿ ಆಮೇಲೆ ಈ ಬಟರ್ ಹಾಕಿದ ಮೇಲೆ ಆಮೇಲೆ ಇಲ್ಲಿ ನಾನು ಮಿಲ್ಕ್ ಮೇಡನ್ನು ತೊಗೊಂಡಿದ್ದೇನೆ. ಅಂದರೆ ಶುಗರ್ ನಾವು ಯೂಸ್ ಮಾಡದೇ ಇರೋದ್ರಿಂದ ಈ ಮಿಲ್ಕ್ ಮೇಡನ್ನು ಹಾಕಿದಾಗ ಇದೇನಾಗ್ತದೆ, ಇನ್ನೂ ಟೇಸ್ಟಿಯಾಗಿ ಬಂದಿರ್ತದೆ. ಈ ಡಾರ್ಕ್ ಚಾಕ್ಲೇಟನ್ನು ತುಂಬ ಕಹಿ ಇರ್ತದೆ. ಇದು ಹಾಕಿದಾಗ ಇದು ಹಾಲಿಂದ ಮಾಡಿರುವಂಥ ಪದಾರ್ಥಗಳಾಗಿರೋದ್ರಿಂದ ಇದರಿಂದ ಇದರಲ್ಲಿ ಏನೇ ಅಥವಾ ವೆಯ್ಟ್ ಗೇನ್ ಆಗೋದು ಆ ಥರದ್ದು ಏನೂ ಪ್ರಶ್ನೆಗಳು ಬರೋದಿಲ್ಲ. ಆರಾಮ್ಸೆ ನಾವು ಮನೇಲಿ ಮಾಡಿಕೊಂಡು ತಿನ್ಬೋದು. ಹೊರಗಡೆ ಇದ್ರದ್ದು ಒಂದೊಂದೇ ಪೀಸಿಗೆ ಎಷ್ಟೆಷ್ಟೋ ಅಮೌಂಟ್ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡಿ ತಿನ್ನೋದಂದರೆ ತುಂಬಾ ರುಚಿಯಾಗಿಯೂ ಇರ್ತದೆ, ಹೆಲ್ತಿನೂ ಆಗಿರ್ತದೆ. ನೋಡಿ, ಈ ಥರ ಮೆಲ್ಟ್ ಮಾಡಿ ಆದಮೇಲೆ ಈ ಥರ ಬೆಣ್ಣೆನ ಹಾಕ್ಕೊಂಡ್ರೆ ನೋಡಿ ಎಷ್ಟು ಶೈನಿಂಗ್ ಆಗಿ ಬಂದಿರ್ತದೆ. ನೋಡಿ, ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳೋಣ. ಈ ಪಾತ್ರೆಗೆ ನಾನೀಗ ಚಾಕ್ಲೇಟ್ ಫಡ್ಜ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪವನ್ನು ಸವರ್ಕೊಂಡು ಆಮೇಲೆ ಇದಕ್ಕೆ ಏನಿದೆ ನಾವು ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡಿದ್ದೇವಲ್ಲ ಅದನ್ನು ಇದಕ್ಕೆ ತೊಗೊಂಡಿಟ್ಕೊಳ್ಬೇಕು. ಇದನ್ನು ಈ ಥರ ಅಂದರೆ ಚಾಕ್ಲೇಟ್ ಏನಿದೆ ಅದನ್ನು ಅಂಟ್ಕೊಳ್ಬಾರ್ದು. ಈ ಅಲ್ಯೂಮಿನಿಯಂ ಫಾಯಿಲು ಸಮೇತ ಆರಾಮ್ಸೆ ತೆಗಿಲಿಕ್ಕೆ ಬರಲಿ ಅನ್ನೋದಕ್ಕೆ ಈ ತುಪ್ಪವನ್ನು ಸವರ್ಕೊಂಡು ಇಟ್ಕೊಂಡಿದ್ದು. ಆಮೇಲೆ ನಾವೇನು ಚಾಕ್ಲೇಟ್ ಇದನ್ನು ಮಾಡ್ಕೊಂಡಿದ್ದೇವಲ್ಲ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಮತ್ತೆ ಮೇಲ್ಗಡೆ ಇದ್ರ ಮೇಲೆ ಈ ನಾವೇನು ಗೋಡಂಬಿ ಮತ್ತು ಬಾದಾಮನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಈ ಥರ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಗಾರ್ನಿಷ್ಗಾಗಿ ಅಷ್ಟೇ, ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೇಲಿ ಮಕ್ಕಳು ಇಷ್ಟ ಮಾಡೋದಿಲ್ಲ ಅಂದ್ರೂ ಹಾಕ್ಕೊಳ್ಳೋದು ಬೇಡ. ಹಾಗೆ ನಾನು ಒಂದು ಚೂರಿಯಿಂದ ಇದನ್ನು ಹೀಗೆ ಮಾಡಿಟ್ಕೊಳ್ತೇನೆ, ಯಾಕಂದರೆ ಇದು ತಣ್ಣಗಾದ ಮೇಲೆ ಕಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈ ಥರ ಸಣ್ಣ ಸಪೂರವಾಗಿ ಈ ಥರ ಪೀಸಸ್ ಟೈಪ್ ಮಾಡಿಟ್ಕೊಳ್ತೇನೆ. ಬಿಸಿ ಇರೋದ್ರಿಂದ ಬೇಗನೆ ಕಟ್ ಆಗ್ತದೆ. ಪುನಃ ಇದ್ರ ಮೇಲೆ ಅಲ್ಯೂಮಿನಿಯಂ ಫಾಯಿಲನ್ನು ಈ ಥರ ಹಾಕ್ಕೊಳ್ಬೇಕು.
ಇದನ್ನು ಯಾಕೆ ಹಾಕ್ಕೊಳ್ಳೋದಂದರೆ ನಾವು ಫ್ರೀಝರಲ್ಲಿ ಇಟ್ಟಾಗ ಫ್ರೀಝರಿನ ನೀರು ಏನಿರ್ತದೆ ಅದು ಇದ್ರ ಮೇಲೆ ಬೀಳಬಾರ್ದು ಚಾಕ್ಲೇಟ್ ಮೇಲೆ ಅನ್ನೋದಕ್ಕೆ ಇದನ್ನು ಹಾಕ್ಕೊಳ್ಳೋದು. ಅದ್ರಗೋಸ್ಕರ ಇದನ್ನು ಹಾಕ್ಕೊಳ್ಳೋದು. ಫ್ರೀಝರಿದ ನೀರು ಏನಿದೆ ಅದನ್ನು ಇದ್ರ ಮೇಲೆ ಬಿದ್ದರೆ ಮತ್ತೆ ಪುನಃ ಚಾಕ್ಲೇಟ್ ಅನ್ನೋದು ಮತ್ತೆ ನೀರು ಆದಾಗ ಆಗ್ತದೆ. ಅದ್ರಗೋಸ್ಕರ ನೋಡಿ ಈ ಥರ ಇದನ್ನು ಈ ಥರ ಮಾಡಿ ಇಟ್ಕೊಂಡ್ರೆ ಆಯಿತು. ಹಾಗೆ ಇದನ್ನು ಈಗ ನಾವು ಒಂದು 10-15 ನಿಮಿಷದ ಕಾಲ ಫ್ರೀಝರಲ್ಲಿ ಇಟ್ಟು ಆಮೇಲೆ ನಿಮಗೆ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ಹೇಳಿ. A few moments later. ಚಾಕ್ಲೇಟ್ ಫಡ್ಜ್ ರೆಡಿ ಆಗಿದೆ ನೋಡಿ, ಗಟ್ಟಿಯಾಗಿ ಬಂದಿದೆ ನೋಡಿ. ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು, ಗಟ್ಟಿ ಆಗ್ತದೆ. ಈ ಥರ ಬಂದಿದೆ. ಈಗ ಇದನ್ನು ಪೀಸಸ್ ಮಾಡಿ ಇಟ್ಕೊಳ್ಳುವ. ನೋಡಿ ಚಾಕ್ಲೇಟ್ ಫಡ್ಜ್ ರೆಡಿಯಾಗಿದೆ. ಇದನ್ನು ನೀವು ಈ ಥರ ಪೀಸಸ್ ಮಾಡಿ ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ವಿ ಅಂದರೆ 1 ತಿಂಗಳ ತನಕ ಸ್ಟೋರೇಜ್ ಮಾಡ್ಬೋದು, ಏನೂ ಆಗೋದಿಲ್ಲ. ಹಾಗೆ ಮಕ್ಕಳಿಗೂ ಸಮೇತ ಕೊಡ್ಬೋದು. ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ಹೆಲ್ತಿಗೂ ಸಮೇತ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ನಾವು ಆರಾಮ್ಸೆ ಮನೆಯಲ್ಲಿ ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು. ಫ್ರೀಝರಲ್ಲಿ ಒಂದು ಇಡೋದು ಅಷ್ಟೇ ಬಿಟ್ಟರೆ ಅದು ಒಂದು ಗ್ಯಾಸ್ ಮೇಲೆ ಇಟ್ಟರೆ ಒಂದು 10 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು. ನೀವು ಆದಷ್ಟು ಟ್ರೈ ಮಾಡಿ. ಆಮೇಲೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಒತ್ತಿ ನನಗೆ ಪ್ರೋತ್ಸಾಹ ಮಾಡಬೇಕು ಅಥವಾ ಸಪೋರ್ಟ್ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಬಾಯ್ ಬಾಯ್.